ಈ ಸಲ ನಾವು ಫಸ್ಟ್ ಫೀಲ್ಡ್ ಬಂದಿರೋದು. ಏನೋ ಪರವಾಗಿಲ್ಲ, ರೇಟ್ 70-80 ಇರ್ತದೆ. ಇವಾಗ ಪಿತೃಪಕ್ಷಗಳಿಂದ ಸ್ವಲ್ಪ ಡೌನ್. ಇವಾಗ ಪಿತೃಪಕ್ಷ ಆರ್ಡರ್ ಇಲ್ಲ. ಆರ್ಡರ್ ಇಲ್ಲ. 12 ಫೋಕಸ್ ಆಗಿದೆ. ಫೋಕಸ್ ಲೈಟ್ ಇದ್ರೆ ಮಾತ್ರನೇ ಇದು ಬೆಳೆಯಕ್ಕಾಗೋದು. DAP 20-20. ಅದೇ ವಾಲಗ್ರಾಫ್ ಕಂಪ್ನಿದೊಂದು ತಗೊಬಂದು ಸ್ವಲ್ಪ. ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅರುಣ್. ಇವತ್ತು ಒಂದು ಕಲರ್ಫುಲ್ ಆಗಿರೋ ಒಂದು ಸೇವಂತಿ ಫ್ಲವರ್ ತೋಟಕ್ಕೆ ಬಂದಿದ್ದೀವಿ. ಇದು ಆಕ್ಚುಲ್ ಆಗಿ ಪರ್ಪಲ್ ಅಂತಾರೆ. ಇದನ್ನ ಬೆಳೆದಿರೋರು ಅಪ್ಪಿ ಅಂತೇಳಿ, ಆಕ್ಚುಲ್ ಆಗಿ ಆಂಜನಪ್ಪ ಅಂತೇಳಿ ಅಪ್ಪಿ ಅಂತೀವಿ ನಾವಲ್ಲ ಈ ಕಡೆ. ಅವ್ರ ತೋಟದಲ್ಲಿ ಇದ್ದೀರಿ. ಅವ್ರು ಯಾವ ರೀತಿ ಇದನ್ನೆಲ್ಲ ಬೆಳೆದಿದ್ದಾರೆ ಅಂತ ನಾವು ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಅಪ್ಪಿ, ಇದನ್ನ ಯಾವ ರೀತಿ ನೀವು ಫಸ್ಟ್ ಗಿಡ ತಂದಿದ್ದಲ್ಲಿ, ಯಾವ ತರ ಏನು ಅದು ಹೇಳ್ಬೋದಾ? ಗಿಡ ತಂದು ನಾವು ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಫ್ರೆಂಡ್ ಒಬ್ರು ನಂಬರ್ ಕೊಟ್ರು. ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಚಿಕ್ಕಬಳ್ಳಾಪುರದಿಂದ ನಾರು ತರಿಸಿದ್ದು. 2,500 ರೂಪಾಯಿ ಒಂದು ನಾರು. ಅಲ್ಲಿ ತಗೊಬಂದು ಆರ್ಡರ್ 10 ದಿವಸಕ್ಕೆ ತಂದು ಕೊಟ್ರು ಅವ್ರು. ಎಷ್ಟು ಗಿಡ ಇದು? ಎಷ್ಟು ಏರಿಯಾ, ಎಷ್ಟು ಜಾಗ ಆಯ್ತಾ ನೀವು? ಇದು ಒಂದು 3/4 ಎಕರೆ ಐತಿ. 3/4 ಎಕರೆ. ಎಷ್ಟು ಗಿಡ ಹುಟ್ಟಿದ್ದೀರಾ? ಇದಕ್ಕೆ 12,000 ಮಾಡಿ. 12,000 ಉಳ್ಬೇಕಾದ್ರೆ ಏನೇನೆಲ್ಲ ಮಾಡ್ಕೊಂಡ್ರಿ? ಉಳ್ಬೇಕಾದ್ರೆ ಗೊಬ್ಬರ ಒಂದು 4 ಮೂಟೆ ಆಗ್ತದೆ. ಏನ್ ಗೊಬ್ಬರ? ಇವು DAP 20-20. ಅದೇ ವಾಲಗ್ರಾಫ್ ಕಂಪ್ನಿದೊಂದು ತಗೊಬಂದು ಸ್ವಲ್ಪ ಒಂದು 2 ಪ್ಯಾಕೆಟ್ ಆಗ್ತದೆ. ಆಮೇಲೆ ಬೆಡ್ ಹಾಕಿ ಹಂಗೆ ಪೇಪರ್ ಹಾಕಿ ಪೇಪರ್ ಮೇಲೆ ಊದಿದೆ. ಊದಿ ಎಷ್ಟು ದಿನ ಆದ್ಮೇಲೆ ನಿಮ್ಗೆ ಹೂ ಬಂತು? ಹೂ ಇದು ಇವಾಗ 4.5 ತಿಂಗಳಾಗಿದೆ. 4.5 ತಿಂಗಳು. 4.5 ತಿಂಗಳಾಯ್ತು. ಜಾಸ್ತಿ ಮಳೆ ಜಾಸ್ತಿಗೆ ಗಿಡ ಎಲ್ಲ ಹೈಟ್ ಬಂದಿದ್ದಕ್ಕೆ ಇವಾಗ ಗಿಡ ಎಲ್ಲಾನು ಆಕ್ಚುಲ್ ಆಗಿ ಇದು ಶೆಡ್ ಆಗಿ ಬೆಳಿತಾರೆ. ನಾನು ಶೆಡ್ ಅಲ್ಲಿ ಲೈಟ್ ನಾವ್ ಹೆಂಗ್ ಯೂಸ್ ಮಾಡ್ತೀವಿ ಆ ತರ ಲೈಟ್ ಕೊಡ್ಬೇಕು. ಎಷ್ಟು ದಿನಕ್ಕೆ ಲೈಟ್ ಕೊಡ್ತೀವಿ ನಾವು? 30 ದಿವಸ ಲೈಟ್ ಕೊಡ್ತೀವಿ. ಸ್ಟಾರ್ಟಿಂಗ್ ಇಂದಾನೆ ಸ್ಟಾರ್ಟಿಂಗ್ ನಾಟಿ ಮಾಡಿ 2 ದಿವಸ ಲೈಟ್ ಕೊಟ್ರೆ ಆವತ್ತಿಂದ ಒಂದು 30 ದಿವಸ ಲೈಟ್ ಕೊಡ್ಬೇಕು. ಲೈಟ್ 12 ಫೋಕಸ್ ಆಗಿದೆ. ಫೋಕಸ್ ಲೈಟ್ ಇದ್ರೆ ಮಾತ್ರನೇ ಇದು ಬೆಳೆಯಕ್ಕಾಗೋದು. ಲೈಟ್ ಇಲ್ಲದೆ ಬೆಳೆಯಕ್ಕಾಗಲ್ಲ. ಮತ್ತೆ ಇದರ ಎಷ್ಟು ನಿಮ್ಗೆ ಫ್ಲವರ್ ಎಷ್ಟು ಕಟ್ ಬಂಚಸ್ ಬರ್ಬೋದು ಓವರ್ ಆಲ್? ಇದು ಒಂದು 10,000 ಮೇಲೆನೆ ಬರ್ತದೆ. ಒಂದು ಗಿಡಕ್ಕೆ 2 ಬಂಚ್ ಬರೋಂಗೆ. 2 ಬಂಚ್ 2,500 ಗಿಡ 5,000 ಆಗ್ತದೆ. ಬಟ್ ಇನ್ನೂ ಜಾಸ್ತಿನೇ ಬರುತ್ತೆ. 12,000 ಅಂದ್ರೆ 15,000 ಬಂಚ್ ಬರ್ಬೋದು. ಚೆನ್ನಾಗಿದೆ ತೋಟ. ಬಿಟ್ಟು ಸೂಪರ್ ಬಂದಿದೆ. ಫೋಟೋ ಚೆನ್ನಾಗಿದೆ. ಆಕ್ಚುಲ್ ಆಗಿ ಇನ್ನೂ 3-4 ಡೇಸ್ ಮುಂದೆ ನೋಡಿದ್ರೆ ಇನ್ನೂ ಸಖತ್ತಾಗಿತ್ತು. ಮಳೆ ಬಂದ್ರೆ ಸ್ವಲ್ಪ ಎಲ್ಲ ತೋಟ ಬಿದ್ದೋಗ್ಬಿಟ್ಟಿದೆ. ಅಪ್ಪಿ, ಕಲರ್ ಬೇರೆ ಬೇರೆ ಆಯ್ತಲ್ಲ, ಇದು ಏನಿದು? ಇದು ಲೈಟ್ ಪಿಂಕು, ಇದು ಯಮ್ಮ ಪಿಂಕ್ ಅಂತ. ಅದಕ್ಕೆ ಕಲರ್ ಚೇಂಜ್ ಇರೋದು. ಅದು ಲೈಟ್ ವೈಟ್ ತರ ಬರುತ್ತೆ ಸ್ವಲ್ಪ. ಇಲ್ಲಿ 3 ಕಲರ್ ಇದೆಯಲ್ಲ ನಿಮ್ಮ ಹತ್ರ? ಪರ್ಪಲ್ ಒಂದಿದೆ. ಪರ್ಪಲ್, ಅದು ಮೆರೂನ್ ಕಲರ್ ಟೈಪ್ ಬರ್ತದೆ. ಇದು ಲೈಟ್ ಪಿಂಕ್. ಲೈಟ್ ಪಿಂಕ್. ಅದು ಯಮ್ಮ ಪಿಂಕ್. ಇದೆಲ್ಲ ನೀವು ಅದು ರೇಟ್ ಎಲ್ಲ ಹೆಂಗಿರುತ್ತೆ? ಇದು ಬಂಚಸ್ ಯಾವಾಗ್ಲೂ ರೇಟ್ ಈ ಸಲ ನಾವು ಫಸ್ಟ್ ಫೀಲ್ಡ್ ಬಂದಿರೋದು. ಏನೋ ಪರವಾಗಿಲ್ಲ, ರೇಟ್ 70-80 ಇರ್ತದೆ. ಇವಾಗ ಪಿತೃಪಕ್ಷಗಳಿಂದ ಸ್ವಲ್ಪ ಡೌನ್. ಇವಾಗ ಪಿತೃಪಕ್ಷ ಆರ್ಡರ್ ಇಲ್ಲ. ಆರ್ಡರ್ ಇಲ್ಲದಕ್ಕೆ ಇವಾಗ ನಮ್ಕ ಹೂವು ಸ್ಟಾಕ್ ಹಿಂಗೆ ಇದ್ದೋಗಿದೆ. ಬಟ್ ರೇಟ್ಗಳೈತೆ. ರೇಟ್ಗಳಿರ್ತಾ ಇದೆ. ಆರ್ಡರ್ ಇಲ್ಲ, ರೇಟ್ ಐತೆ. ನೀವು ಪಿತೃಪಕ್ಷಗಳಿಗೂ ಕಟ್ ಮಾಡಿದ್ರಲ್ಲ? ಕಟ್ ಮಾಡ್ತಾನೆ ಇದೆ. ಒಂದು 2,000 ಬಂಚ್ ಕಟ್ ಮಾಡಿದ್ದೆ. ಅದನ್ನು ರೇಟ್ ಒಳ್ಳೆ ರೇಟ್ಗೆ ಹೋಗಿದೆ. 70 ರೂಪಾಯಿ 60 ರೂಪಾಯಿ ನಾವು ಕೊಟ್ಟಿದ್ವಿ. ಓಕೆ, 70-80 ಅಂದ್ರೆ ಒಳ್ಳೆ ರೇಟ್. ಇಷ್ಟು ಹೂಕ್ಕ ಆರ್ಡರ್ಸ್ ಒಂದು ಸಿಕ್ಕಿದ್ರೆ ಸಾಕು. ಆರ್ಡರ್ ಬಂದಿಲ್ಲ. ಈ ಅಮಾಸೆಯಿಂದ ಇನ್ನ ನಾಳೆದ್ದು 2 ದಿವಸ ಹೋದ್ಮೇಲೆ ಆರ್ಡರ್ ಬರ್ಬೋದು. ನೋಡಿ, ಯಾರಾದ್ರೂ ಬೆಳೆಯೋರಿದ್ರೆ ಈ ಪಿತೃಪಕ್ಷ ಇದು ಪ್ಲಾನ್ ಮಾಡಿ ಇವೆಲ್ಲ ನೋಡ್ಕೊಳ್ಳಿ. ಯಾಕಂದ್ರೆ ಪಿತೃಪಕ್ಷದಲ್ಲಿ ಪಾಪ ಇವ್ರಿಗೆ ಕರೆಕ್ಟಾಗಿ ಪಿತೃಪಕ್ಷದಲ್ಲಿ ಬಂತು, ಸ್ವಲ್ಪ ಮಾರ್ಕೆಟಿಂಗ್ ಅಫೆಕ್ಟ್ ಆಗಿದೆ. ಆದರೆ ಫ್ಲವರ್ ಮಾತ್ರ ಗ್ರೀನ್ ಹೌಸಲ್ಲಿ ಹಾಕಿ ಪಾಲಿ ಹೌಸಲ್ಲಿ ಬೆಳೀತಾರೆ. ಇದನ್ನ ನಾನು ನೋಡಿದ್ದೀನಿ ಡೈರೆಕ್ಟಾಗಿ. ನಾನು ನೆನ್ನೆನೇ ಹೋಗಿದ್ದೆ, ಅದೂ ಇಷ್ಟು ಹೈಟ್ ಬಂದಿಲ್ಲ. ಔಟ್ರಲ್ಲೂ ನಾವು ಓಪನ್ ಫೀಲ್ಡಲ್ಲೂ ಸಖತ್ತಾಗಿ ಹೈಟ್ ಬಂದಿದೆ. ಮಾರ್ಕೆಟಿಂಗು ಪರವಾಗಿಲ್ಲ. ಬಟ್ ನಿಮಗೆ ಆರ್ಡರ್ಸ್ ಇರಬೇಕು, ಅದು ನೋಡ್ಕೊಳ್ಳಿ. ಆರ್ಡರ್ಸ್ ಇಲ್ಲ ಅಂದರೆ ಕಷ್ಟ. ಮತ್ತು ಫ್ಲವರ್ ಮಾತ್ರ ಸಖತ್ತಾಗಿದೆ. ಆರ್ಡರ್ಸು ಸೀಸನ್ ನೋಡಿ ಮಾಡಿಕೊಂಡ್ರೆ ಆರ್ಡರ್ಸು ಇರುತ್ತೆ, ರೇಟು ಇರುತ್ತೆ ಅಂತ ಹೇಳ್ತಿದ್ದಾರೆ. ಸೊ ನೋಡಿ, ಬೆಳೆಯೋರ್ಗೆ ಯಾರಾದರೂ ಇದ್ರೆ ಯೂಸ್ ಮಾಡ್ಬೋದು. ಇದು ಮೊದಲೆಲ್ಲ ಹೆಂಗೆ ಅಪ್ಪಿ? ಇದಕ್ಕೆ ವಾರಕ್ಕೊಂದ್ಸಲಿ ಮದ್ದು ಔಷಧಿ ಹೊಡಿಲೇಬೇಕು. ವಾರಕ್ಕೊಂದ್ಸಲಿ ಟಿಪ್ಸು, ಹುಳ, ರೋಗ ಮುಂದೆ ಬರ್ತದೆ. ಅಂದ್ರೆ ಮೊದಲು ಖರ್ಚು ಮಾತ್ರ ಹೆವಿ ಈಗ ಹೊಡಿಬೇಕು. ಇವೆಲ್ಲ ಬಿದ್ದೋಗಿದೆ. ಜಾಸ್ತಿ ಬೆಳೆದು ಬಿದ್ದೋಗಿರಕ್ಕೆ ಇದು ಮಳೆ ಗಟ್ಟಿ ಮಳೆ ಅಲ್ಲ, ನೈಟ್ ಆವತ್ತು ಈ ತರ ಆಗಿದ್ದು. 2 ಡೇಸ್ ಇಂದ ಆಕ್ಚುಲ್ ಆಗಿ ಇಲ್ಲಿ ತುಂಬಾ ಮಳೆ ಆಗ್ತಿದೆ. ಅದರಿಂದ ಎಲ್ಲ ಬಿದ್ದೋಗಿದೆ. ಇಲ್ಲಾಂದ್ರೆ ಇನ್ನೂ ಕಡಿತಿದ್ವು. ಸೂಪರ್ ನಿತ್ಕೊಂಡಿರೋದು ಹೂವ ನೋಡಕ್ಕೂ ಸೂಪರ್. ನಡು ಉದ್ದ ಇದು ಆಕ್ಚುಲ್ ಆಗಿ ಮೊನ್ನೆ ಬಂದಿದ್ದೆ ನಾನು.
ಚೆನ್ನಾಗಿತ್ತು. ಈಗ ಮಳೆ 2 days ಇಂದ ಕಂಟಿನ್ಯೂಸ್ ಮಳೆ ಇರೋದ್ರಿಂದ ಈ ರೇಂಜಿಗೆ ಬಿದ್ದೋಗಿದೆ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಅಪ್ಪಿ ಅವ್ರ ತೋಟ ಇದು ಚೆನ್ನಾಗಿ ಬೆಳೆದಿದ್ದಾರೆ. ಬಟ್ ಅವ್ರಿಗೆ ಕ್ಲೈಮೇಟು ಮತ್ತೆ ಸೀಸನ್ ಅವ್ರಿಗೆ ಸಪೋರ್ಟ್ ಮಾಡಲಿಲ್ಲ. ಬಟ್ ಬೆಳೆಯೋದು ಮಾತ್ರ ಸಖತ್ತಾಗಿ ಬೆಳೆದಿದ್ದಾರೆ. ಖರ್ಚು ಚೆನ್ನಾಗಿ ಮಾಡಿದ್ದಾರೆ. ಇದನ್ನ ಬೆಳೆಯೋದಕ್ಕೆ ಜಾಸ್ತಿ ಖರ್ಚು ಆಗುತ್ತೆ. ಓಪನ್ ಫೀಲ್ಡ್ 1.5 ಲಕ್ಷ ಮೇಲೆ ಮಾಡಿದ್ದಾರೆ. 1.5 ಲಕ್ಷಕ್ಕೆ ಮೇಲೆ ಖರ್ಚಾಗಿದೆಯಂತೆ. ಇದು 3/4 ಎಕರೆ. ಇದರಲ್ಲಿ ಈಗ ಸದ್ಯಕ್ಕೆ ಪಿತೃಪಕ್ಷ ನಾಳೆ ಕಂಪ್ಲೀಟ್ ಆಗ್ತಿದೆ. ಆಮೇಲೆ ಯಾವ ರೀತಿ ಅವ್ರಿಗೆ ಸೋರ್ಸ್ ಇನ್ಕಮ್ ಬರ್ಬೋದು ಅನ್ನೋದು ಪಾಪ ನೋಡ್ಬೇಕು. ಯಾಕಂದ್ರೆ ಗಿಡನೂ ಮಳೆಯಿಂದ ಸ್ವಲ್ಪ ಹಾಳಾಗ್ಬಿಟ್ಟು. ಬಟ್ ಚೆನ್ನಾಗಿದೆ, ಹೂ ಮಾತ್ರ ಸಖತ್ತಾಗಿದೆ. ಗಿಡ ಕೆಳಗಡೆ ಬಿದ್ದ್ಬಿಟ್ಟಿದೆ. ಇದನ್ನ ಅವರು ಕಟ್ ಮಾಡೋದು ಅದು ಅವ್ರಿಗೆ ಸ್ವಲ್ಪ ಹಿಂಸೆ ಅನ್ಸುತ್ತೆ. ಸೊ ಆರ್ಡರ್ಸ್ ಬಂದ್ರೆ ಅವ್ರಿಗೆ ಓಕೆ, ಈ ತರ ನೋಡಿ ಯಾರಾದ್ರೂ ಮಾಡ್ಬೇಕನ್ನೋದಿದ್ರೆ ಮಾಡ್ಬೋದು. ಬಟ್ ಖರ್ಚು ಮಾಡ್ಬೇಕಾಗುತ್ತೆ. ಆರ್ಡರ್ಸು ನೀವೇ ನೋಡ್ಕೋಬೇಕಾಗುತ್ತೆ. ಆರ್ಡರ್ಸ್ ಇದ್ರೆ ಮಾತ್ರ ಇದನ್ನ ನೀವು ಇಡೋದಕ್ಕೆ ಪ್ಲಾನ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ರೀ. ಇನ್ಫಾರ್ಮೇಶನ್ ಆಗ್ಬೋದು. ಯಾಕಂದ್ರೆ ಫಸ್ಟಿಂದ ಲಾಸ್ಟ್ವರೆಗೂ ಏನೇನು ಯೂಸ್ ಮಾಡಿದ್ಯಾ, ಯಾವ ಥರ ಮಾಡಿದ್ಯಾ ಅಂತೆಲ್ಲ ಹೇಳಿದ್ಯಾ. ಸೊ ಯೂಸ್ ಆಗ್ಬೋದು. ಸೊ ನೋಡಿ, ನಿಮಗೆ ಯೂಸ್ ಅನಿಸಿದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು. ನೋಡಿ, ಯುವ ರೈತರು, ಇವರು ಕೂಡ ಈ ಫ್ಲವರ್ ಕಟ್ ಮಾಡೋದು ಇದೆಲ್ಲ ಅವ್ರಿಗೆ ಹೆಲ್ಪ್ ಮಾಡ್ತಿದ್ದಾರೆ, ಅವ್ರ ಮನೆ ಹುಡುಗರೆ. ಅಪ್ಪಿ, ನೀವೆಲ್ಲ ಏನೇನು ಇದು ಮಾಡ್ತೀರಾ? ಏನು ಓದ್ತೀರಾ ಎಲ್ಲ? ಏನು ಓದ್ತೀರಾ ಎಲ್ಲ? ನೀನಾ 8th ಸ್ಟ್ಯಾಂಡರ್ಡು. ಲೀವ್ ಇದ್ದಾಗ ಮನೆಗೆ ಹೋಗಿ ಕಟ್ ಮಾಡ್ಕೊಡ್ತೀರಿ. ಇವತ್ತು ಶನಿವಾರ ಅಂತೇಳಿ. ಏನೇನು ಬೆಳೆ ಇಟ್ಟಿದೆ ನೀನು? ನೀವು ಕೋಸು. ಇವರು ಅಪ್ಪಿ, ನಿಂಗೆ ಏನಾಗಬೇಕು? ಮಾವ. ಮಾವನ ತೋಟಕ್ಕೆ ಬಂದಿದ್ದೀವಿ ಈಗ ನೋಡಕ್ಕ. ಸರಿ.